Hello children! Welcome to my YouTube channel P3 Academy. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಹೋಲ್ ನಂಬರ್ ಯೂನಿಟ್ ಮೇಲೆ ಎಕ್ಸರ್ಸೈಸ್ ಸಾಲ್ವ್ ಮಾಡ್ತಿದ್ದೇನೆ. ಎಕ್ಸರ್ಸೈಸ್ 2.1 ಫಸ್ಟ್ ಎಕ್ಸರ್ಸೈಸ್ ತಗೊಳ್ಳಿ. ರೈಟ್ ದ ನೆಕ್ಸ್ಟ್ 3 ನ್ಯಾಚುರಲ್ ನಂಬರ್ ಆಫ್ಟರ್ 10,999. Ones, tens, 100, 1000, 10,000 ಅಂದ್ರೆ 10,999. ನೆಕ್ಸ್ಟ್ ತಗೊಳ್ಳಿ. ದ ನೆಕ್ಸ್ಟ್ 3 ನ್ಯಾಚುರಲ್ ನಂಬರ್ ಬರಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ನಂಬರ್ ಮುಂದೆ ಇರೋ ನ್ಯಾಚುರಲ್ ನಂಬರ್ ಬರಿ ಅಂತ ಹೇಳಿದ್ದಾರೆ. ಎಷ್ಟು ಬರಿ ಅಂದಿದ್ದಾರೆ? 3. ಹಾಗಾದ್ರೆ ಯಾವ್ಯಾವ ಹೇಳಿ? ಈ ನಂಬರ್ ಆದ್ಮೇಲೆ ನೆಕ್ಸ್ಟ್ 3 ನ್ಯಾಚುರಲ್ ನಂಬರ್ ಯಾವ ಬರ್ತಾವ ಹೇಳಿ? 10,999. ನೆಕ್ಸ್ಟ್ ನಂಬರ್ ಬೇಕಂದ್ರೆ ನೀವೇನ್ ಮಾಡ್ತೀರಿ? ಜಸ್ಟ್ ಈ ನಂಬರಿಗೆ +1 ಆಡ್ ಮಾಡ್ತಾ ಹೋಗ್ತೀರಾ. 10,999 +1 ಮಾಡಿದ್ರೆ ನೆಕ್ಸ್ಟ್ ಯಾವ್ದು ಬರ್ತೈತಿ? +1. ಇಲ್ಲಿ 10 ಆಯ್ತು. ಇದಕ್ಕೆ 1 ಕ್ಯಾರಿ ಕೊಟ್ರೆ 10, ಮತ್ತೆ ಇಲ್ಲಿ 1 ಕ್ಯಾರಿ ಕೊಟ್ರೆ 10, 1 1 ಹೀಗೆ ಬಂತು. ಹೌದು. 11 ಆಯ್ತು. 11,000. ನೆಕ್ಸ್ಟ್ ಯಾವುದು? 11,000 ಬಂತು. ನೋಡಿ, ಬೇಕಾದ್ರೆ ಆಡ್ ಮಾಡಿ ನೋಡಿ. 10,999 +1 ಆಡ್ ಮಾಡಿ ಚಿಲ್ಡ್ರನ್ಸ್. ಓಕೆ. 9 + 1 10. ಹೌದು. 9 + 1 10 ಕ್ಯಾರಿ. ಹೌದು. 9 + 1 10 ಇಲ್ಲಿ ಕ್ಯಾರಿ 1. 0 + 1 1 1 ಆಸ್ ಇಟ್ ಈಸ್ ಅಂದ್ರೆ 11 ಆಯ್ತು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್ ಏನ್ ಮಾಡಿ? ಇದಕ್ಕೆ +1 ಆಡ್ ಮಾಡಿ ಈಕ್ವಲ್ಸ್ ಟು +1 ಆಡ್ ಮಾಡಿದ್ರೆ ಇಲ್ಲಿ 1 0 0 1 1. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. 1 1 0 0 1 +1 ಈಕ್ವಲ್ಸ್ ಟು 1 + 1 2 0 0 2. 1 1 ಆಸ್ ಇಟ್ ಈಸ್, 0 0 ಆಸ್ ಇಟ್ ಈಸ್. ಇಲ್ಲಿ ಇರೋ ಯೂನಿಟ್ ಪ್ಲೇಸ್ ಅಲ್ಲಿರೋ ವ್ಯಾಲ್ಯೂಸ್ ನ ಚೇಂಜ್ ಮಾಡ್ತಾ ಹೋಗಿ. 1 2 3 3 ವ್ಯಾಲ್ಯೂ ಕೇಳಿದ್ರು ಅವರು. ನೆಕ್ಸ್ಟ್ 3 ವ್ಯಾಲ್ಯೂಸ್ ಯಾವ? ಇವು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್. Write the 3 whole numbers occurring just before 10,001. ಏನ್ ಹೇಳಿದ್ದಾರೆ ಇಲ್ಲಿ? ನೆಕ್ಸ್ಟ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 2. Write the 3 whole numbers occurring just before 1,100. ಸಾರಿ, 1,001 ಅಲ್ಲ, 10,001. 10,001. ರೈಟ್ ದ 3 ಹೋಲ್ ನಂಬರ್. 3 ಹೋಲ್ ನಂಬರ್ ಬರಿ ಅಂತ ಹೇಳಿದ್ದಾರೆ. ಆಕರಿಂಗ್ ಸಿಗತ್ತೆ ಯಾವಾಗ? ಜಸ್ಟ್ ಬಿಫೋರ್ ದಿಸ್. ಈ ನಂಬರ್ ಕಿಂತ ಮೊದಲು ಸಿಗೋ ಅಂತ 3 ಹೋಲ್ ನಂಬರ್ ನ ಬರಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮೊದ್ಲೇ ಇರೋಬೇಕಂದ್ರೆ ನಾವೇನ್ ಮಾಡ್ಬೇಕು? ಇದು ಆದ್ಮೇಲೆ ಕೇಳಿದ್ರೆ ಆಡ್ ಮಾಡ್ತೀರಿ.
ಇದಕ್ಕಿಂತ ಮೊದ್ಲು ಕೇಳಿದ್ರೆ -1 ಮಾಡ್ಬೇಕು. ದ 3 ಸಾರಿ ಯಾವ್ಯಾವ ಹೇಳಿ ನೋಡೋಣ. 1 0 0 0 1 ಗೆ ನೀವು -1 ಮಾಡಿದ್ರೆ ಫಸ್ಟ್ ನಂಬರ್ ಸಿಗ್ತೈತಿ. ಹೌದು, ಅಂದ್ರೆ ಈ ನಂಬರ್ ಮುಂಚೆ ಇರೋ ನಂಬರ್ ನೀವು ಮುಂಚೆ ಇರೋ 3 ನಂಬರ್ಸ್ ನ ನೀವು ಬರಿಬೇಕಂತ ಹೇಳಿದ್ದಾರೆ. ಅಂದ್ರೆ ನೀವು ಮೊದ್ಲಿನ ನಂಬರ್ ಬೇಕಂದ್ರೆ -1 ಮಾಡ್ಬೇಕು. ನೆಕ್ಸ್ಟ್ ಇರೋದು ಕೇಳಿದ್ರೆ ಪ್ಲಸ್ ಮಾಡ್ಬೇಕು, ಆಫ್ಟರ್ ಕೇಳಿದ್ರೆ ಪ್ಲಸ್, ಬಿಫೋರ್ ಕೇಳಿದ್ರೆ ಮೈನಸ್. ಅರ್ಥ ಆಯ್ತಾ? ಇಲ್ಲಿ ಬಿಫೋರ್ ಕೇಳಿದಾರೆ ಮೈನಸ್ ಮಾಡ್ಬೇಕು, ಈ ಕೊಟ್ಟಿರೋ ನಂಬರ್ ಅಲ್ಲಿ ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿ 1 10,000 1 ಒಳಗಡೆ 1 ಮೈನಸ್ ಮಾಡಿ. 1 ಮೈನಸ್ 1 0 0 0 0 1 ಅಂದ್ರೆ ಇಲ್ಲಿ 10,000 1 minus 1 0 next 0 as it is next 0 as it is next. ಹಾಗಾದ್ರೆ ಇಲ್ಲಿ ಏನ್ ಬಂತು 10,000. ಅದಕ್ಕೆ ಮುಂಚೆ ಇರೋ ವ್ಯಾಲ್ಯೂ 10,000 ಮತ್ತೆ 10,000 minus 1 that is 10,000 minus 1. ಇದರಲ್ಲಿ 1 ಮೈನಸ್ ಮಾಡಿದ್ರೆ 9. 10,000 1 ಮೈನಸ್ ಮಾಡಿದ್ರೆ 10 ಅಲ್ಲಿ 1 ಹೋದ್ರೆ 9. 10 ಅಲ್ಲಿ ಮತ್ತೆ ಕ್ಯಾರಿ ಕೊಡಿ, 10 ಅಲ್ಲಿ 1 ಹೋದ್ರೆ 9 ಮತ್ತೆ ಕ್ಯಾರಿ ಕೊಡಿ, 10 ಅಲ್ಲಿ 1 ಹೋದ್ರೆ 9 ಮತ್ತೆ ಕ್ಯಾರಿ, 10 ಅಲ್ಲಿ 1 ಹೋದ್ರೆ 9 ಮತ್ತೆ ಕ್ಯಾರಿ, 1 into 1 0 ಅಂದ್ರೆ 9,999. 9,999 ಹೌದು. ಓಕೆ, 9,999. ನೆಕ್ಸ್ಟ್ ತಗೊಳ್ಳಿ 9,999 minus 1 that is 9,998. 9,909 ಅವರು ಜಸ್ಟ್ 3 ನಂಬರ್ ಕೇಳಿದ್ದಾರೆ 1 2 3 ಬಿಫೋರ್ 10,999 ಮತ್ತೆ 998 ಸಾರಿ 9,000. ಕ್ವೆಶ್ಚನ್ ನಂಬರ್ 3 ತಗೊಳ್ಳಿ. ವಿಚ್ ಈಸ್ ದ smallest whole number? Which is the smallest whole number? Which is the smallest whole number ಅಂತ ಕೇಳಿದ್ದಾರೆ. ಸ್ಮಾಲೆಸ್ಟ್ ಹೋಲ್ ನಂಬರ್ ಯಾವ್ದು ಹೇಳಿ? ಸ್ಮಾಲೆಸ್ಟ್ ಹೋಲ್ ನಂಬರ್? ರೈಟ್, ಯಾವುದು? 0. ಹೋಲ್ ನಂಬರ್ಸ್ ಯಾವ್ಯಾವ ಹೇಳಿ ಫಸ್ಟ್? 0 1 2 3 4 5 and so on. 5 ತಗೊಳ್ಳಿ and so on ಅಂದ್ರೆ ಇನ್ನ ಬಹಳಷ್ಟು ನಂಬರ್ಸ್ ಇದಾವೆ. ನಾವು ಎಷ್ಟು ನಂಬರ್ಸ್ ಇದಾವೆ ಅಂದ್ರೆ ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ, ಅಷ್ಟು ನಂಬರ್ಸ್ ಇದಾವೆ. ಅರ್ಥ ಆಯ್ತಾ? ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್ 0. 0 ZERO 0 is the smallest whole number. Zero is the smallest whole number. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ ಕ್ವೆಶ್ಚನ್ ನಂಬರ್ 4. How many whole numbers
How many whole numbers are there between how many whole numbers are there between 32 and 53? How many whole numbers are there in between 32 and 53? 32 ಮತ್ತೆ 53 ಮಧ್ಯೆ ಎಷ್ಟು ಹೋಲ್ ನಂಬರ್ಸ್ ಇದಾವೆ ಅಂತ ಕೇಳಿದ್ದಾರೆ. ಹೇಗೆ ಟ್ರೈ ಮಾಡ್ತೀರಾ ಇದು ಹೇಳಿ ನೋಡೋಣ. ಎಷ್ಟಿದಾವೆ ಹೇಳಿ. 53 minus 32. 53 minus 32 ಅಂತ ತಗೋತೀರಾ, ಹೌದು? ಓಕೆ, ಇದನ್ನ ಸಾಲ್ವ್ ಮಾಡೋದಕ್ಕೆ ಒಂದ್ ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ ಬಿಗ್ಗರ್ ನಂಬರ್ ಅಂದ್ರೆ ಲಾರ್ಜ್ ನಂಬರ್. ದಿಸ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ this number minus this number minus 1. Okay, bigger number minus smaller number minus 1. Bigger number 53, smaller number 32 minus 1. Bigger number, smaller number minus 1. ಈ ತರ ಮಾಡಿದ್ರೆ ನಂಬರ್ ಸಿಗತ್ತೆ. ಯಾವುದು? 53 32. ಸಬ್ಟ್ರಾಕ್ಟ್ ಮಾಡಿ. 3 ಅಲ್ಲಿ 2 ಹೋದ್ರೆ 1, 5 ಅಲ್ಲಿ 3 ಹೋದ್ರೆ 2, 21 ಆಯ್ತು. 21 ಅಲ್ಲಿ ಮೈನಸ್ 1 ಮಾಡಿದ್ರೆ 21 minus 1 that is ಏನಾಯ್ತು? 20. ಹಾಗಾದ್ರೆ ಎಷ್ಟು ಸಿಕ್ಕು ನಂಬರ್ಸ್? 20. ಹೌ ಮೆನಿ ಹೋಲ್ ನಂಬರ್, ಎಷ್ಟು ಹೋಲ್ ನಂಬರ್ ಇದಾವೆ ಅಂತ ಕೇಳಿದ್ದಾರೆ. ಎರಡು ನಂಬರ್ಸ್ ಮಿಡಲ್ ಎಷ್ಟು ಹೋಲ್ ನಂಬರ್ ಇದಾವೆ ಅಂತ ಕೇಳಿದ್ದಾರೆ. ಅಂದ್ರೆ 32 ಇಂದ 53 ತನ ಎಷ್ಟು ಹೋಲ್ ನಂಬರ್ಸ್ ಇದಾವೆ ಅಂತ ಕೇಳಿದ್ದಾರೆ. ಎಷ್ಟು? 20. ಹೇಗೆ ಫೈಂಡ್ ಮಾಡ್ತೀರಾ? ಹೇಗೆ ಅಂದ್ರೆ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಮೈನಸ್ 1. ಈ ತರ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಹೆಲ್ಪ್ ಇಂದ ನೀವು ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಓಕೆ, ಕ್ವಶನ್ ನಂಬರ್ 5 ತಗೊಳ್ಳಿ. ರೈಟ್ ದಿ ಸಕ್ಸೆಸರ್ ಆಫ್ A ಈಕ್ವಲ್ಸ್ ಟು, ಇಲ್ಲಿ ನೋಡಿ ಚಿಲ್ಡ್ರನ್, ಸಕ್ಸೆಸರ್ ಅಂದ್ರೆ ಆಫ್ಟರ್ ನಂಬರ್ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ನಂಬರ್ಸ್ ಕೊಡ್ತೀನಿ, ಅದರದ್ದು ನೆಕ್ಸ್ಟ್ ನಂಬರ್ ನ ನೀವು ಬರಿಬೇಕು. ಆಫ್ಟರ್ ನಂಬರ್ ನ ನೀವು ಬರಿಬೇಕು. ಹೇಗೆ ಬರೀತೀರಿ? ಆ ನಂಬರಿಗೆ +1 ಆಡ್ ಮಾಡಿದ್ರೆ ಆಫ್ಟರ್ ನಂಬರ್ ಸಿಗ್ತೈತಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನಂಬರ್ ತಗೊಳ್ಳಿ. 1s, 10s, 100, 1000, 10,000, lakh, 10 lakh. 24 lakh
40,701. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಬಿ 10 lakh, ಸಾರಿ 10 ones, tens, 100, 1000, 10,000, lakh. 1,199,000. Next, 10,99,999. Next, 23 lakh 45,670. 23 lakh 45,670. 23 lakh 45,670. ಸಕ್ಸೆಸರ್, ಇದರದ್ದು ಸಕ್ಸೆಸರ್ ಹೇಳಿ. ಸಕ್ಸೆಸರ್ ಅಂದ್ರೆ ಆಫ್ಟರ್ ನಂಬರ್. ಸಕ್ಸೆಸರ್ ಹೇಗೆ ಫೈಂಡ್ ಮಾಡ್ತೀರಾ? ದಿಸ್ ನಂಬರಿಗೆ ಆಡ್ ಮಾಡಬೇಕು. +1 ಮಾಡಿದ್ರೆ ಏನ್ ನಂಬರ್ ಬರುತ್ತೆ? ಅದು ಸಕ್ಸೆಸರ್. ಇಲ್ಲಿ 207 207 0 4 2 4. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಹಾ, ನೆಕ್ಸ್ಟ್ ಏನ್ ಮಾಡಿ? ನೆಕ್ಸ್ಟ್ ಸಕ್ಸೆಸರ್ ತಗೊಳ್ಳಿ. +1. ಸಕ್ಸೆಸರ್ ಬೇಕಾದ್ರೆ ನೆಕ್ಸ್ಟ್ ನಂಬರ್ ತಗೋಬೇಕು. +1. 1 ಆಡ್ ಮಾಡಿ 10 ಆಗ್ತೈತಿ. ಇದು ಮತ್ತೆ 10, ಇದು 2, ಇದು 0 0 1. ನೆಕ್ಸ್ಟ್ ನಂಬರ್ ಹೌದು. ಒನ್ 0 0 1 9 9. ಇಲ್ಲಿ 1 ಆಡ್ ಮಾಡಿದ್ರೆ ಇದು 10, ಇದು ಮತ್ತೆ 10, ಇಲ್ಲಿ 2 ಬರ್ತೈತೆ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ತಗೊಳ್ಳಿ ಸಕ್ಸೆಸರ್. ಸಕ್ಸೆಸರ್ ಏನ್ ಕೊಟ್ಟಿದ್ದಾರೆ? ಅವರು ಸಕ್ಸೆಸರ್ ಹೇಳಂತ ಹೇಳಿದ್ದಾರೆ. ನೀವೇನ್ ಮಾಡ್ತೀರಿ? ಈ ನಂಬರಿಗೆ ಆಡ್ ಮಾಡ್ಬೇಕು. +1 ಹೌದು. +1 ಮಾಡಿ. ಇಲ್ಲಿ 0, ಇದು 0, ದೆನ್ ಇದು 0, 1 2 ಸಾರಿ 4, ಇಲ್ಲಿ 0, ಇಲ್ಲಿ 0, ಇಲ್ಲಿ 1 1. ಓಕೆ, ಇದು ಸಕ್ಸೆಸರ್. ಸೇಮ್ ಇಲ್ಲಿ ಸಕ್ಸೆಸರ್ ಬೇಕಾದ್ರೆ ಏನ್ ಮಾಡ್ತೀರಾ? 2 3 4 5 6 7 0 +1 ದಟ್ ಈಸ್ ಈಕ್ವಲ್ಸ್ ಟು, ಇದು ಆಡ್ ಮಾಡಿ 1 7 6 5 4 3 2.
ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ಈ ತರ ನೀವು ಸಕ್ಸೆಸರ್ ನ ಫೈಂಡ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ. Question number 6. Write the predecessor of A equals to 94, B equals to 10,000, C equals to 20,000, so 20 lakh, sorry, 2,08,000, 90, 2,08,090. Then next ಏನು ಕೊಟ್ಟಿದ್ದಾರೆ? 76 lakh 54,321. ಓಕೆ, 76 lakh 54,321. ಇದ್ ನೋಟ್ ಮಾಡ್ಕೊಳ್ಳಿ. ಏನ್ ಕೇಳಿದ್ದಾರೆ ಇಲ್ಲಿ? ಪ್ರಿಡೆಸರ್ ಅಂತ ಕೇಳಿದ್ದಾರೆ. ಪ್ರಿಡೆಸರ್ ಅಂದ್ರೆ ಬಿಫೋರ್ ನಂಬರ್ ಹೇಳ್ಬೇಕು. ಬಿಫೋರ್ ನಂಬರ್ ಬೇಕಾದ್ರೆ ಪ್ರಿಡೆಸರ್ ಬೇಕು. ಇದ್ರದ್ದು ಪ್ರಿಡೆಸರ್ ಅಂದ್ರೆ ಬಿಫೋರ್ ನಂಬರ್ equals to 94 minus 1, that is 93. Predecessor (10,000) minus 1, that is 9,999. 10,000 minus 1 ಅಂದ್ರೆ 9,999. ಪ್ರಿಡೆಸರ್ ಅಂದ್ರೆ ಮತ್ತೆ ಬಿಫೋರ್ ನಂಬರ್ ಬೇಕು. ಈ ನಂಬರ್ಗಿಂತ ಮುಂಚೆ ಇರೋ ನಂಬರ್ 2,08,089. 2,08,089 ಇದು ಬಿಫೋರ್ ನಂಬರ್. 2,90,000 minus 1, 2,08,089. 2,08,090 ಇರೋದನ್ನ 2,08,089 ಅನ್ನೋದು ಪ್ರಿಡೆಸರ್. ಇಲ್ಲಿ ಪ್ರಿಡೆಸರ್ ಬೇಕು. equals to 7654,321 minus 1. 1 minus 1, 0, 2, 3, 4, 5, 6, 7. ಓಕೆ, ಈ ತರ ನೋಟ್ ಮಾಡ್ಕೊಳ್ಳಿ. ಇದು 1 minus 1, 0, ಇಲ್ಲಿ 2, 3, 4, 5, 6, 7. ಓಕೆ, ಅರ್ಥ ಆಯ್ತಾ? ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ತಗೊಳ್ಳಿ.
ಮಲ್ಕೊಂಡ್ರಾ ಏನ್ ಎಚ್ಚರಿದ್ದೀರಾ? ಮಲ್ಕೊಂಡ್ರಾ? ಓಕೆ, ಮಲ್ಕೋಬೇಡಿ, ಮಲ್ಕೋಬೇಡಿ, ಕೇಳಿಲ್ಲಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಇಲ್ಲ ಸ್ವಲ್ಪ ಬ್ರೇಕ್ ಬೇಕು? ಓಕೆ, ಸ್ವಲ್ಪ ಬ್ರೇಕ್ ತಗೊಳ್ಳಿ. ಯಾರ್ಯಾರು ಓದ್ತಿದ್ದೀರಾ ಡೈಲಿ? ನಾನು ಹೇಳ್ತಿರೋದು ಪ್ರತಿಯೊಂದು ಯಾರು ಓದ್ತಿದ್ದೀರಾ? 6 ಸ್ಟೂಡೆಂಟ್ ಯಾರು ಓದ್ತಿದ್ದೀರಾ ಹೇಳಿ? ಯಾರ್ಯಾರು ಓದ್ತಿದ್ದೀರಾ? ಎಲ್ಲ ನೆನ್ಪಾರಿರಿ, ನಾನು ಹೇಳಿರೋದು ನೆನ್ಪಾರಿರಿ. ನೆನ್ಪಿದೆಯಾ? ಓ, ಮ್ಯಾಮ್ ಹೇಳಿದ್ದು ಇಲ್ಲಿ ಕೇಳಿ, ಇಲ್ಲಿದಿಂದ ಫುರ್ ಅಂತ ಹರಿಸ್ತೀರಿ, ಹೌದಲ್ವಾ? ಓಕೆ, ಹಾಗೆ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್, ಕೆಳಗಡೆ ನಂಬರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಗ್ರೇಟರ್ ನಂಬರ್ ಯಾವ್ದಂತ ಹೇಳ್ಬೇಕು ವಿತ್ ದ ಹೆಲ್ಪ್ ಆಫ್ ನಂಬರ್ ಲೈನ್. ನಂಬರ್ ಲೈನ್ ಹೆಲ್ಪ್ ಇಂದ ನೀವು ಗ್ರೇಟರ್ ನಂಬರ್ ಯಾವ್ದಂತ ಹೇಳ್ಬೇಕು. ಕ್ವಶನ್ ತಗೊಳ್ಳಿ. ಕ್ವಶನ್ ನಂಬರ್ 7. ಇನ್ ಈಚ್ of the following pairs of numbers state which whole number is on the left of the other number on the number line. Also write them with the appropriate sign greater and less than, greater than and less than between them. First question ತಗೊಳ್ಳಿ. 530, 503, 530. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. B 370, 307. C ಏನ್ ಕೊಟ್ಟಿದ್ದಾರೆ? ಓಕೆ, ಇವು ಕ್ವಶನ್ಸ್ ತಗೊಳ್ಳಿ. ನಂಬರ್ ಲೈನ್ ಹೆಲ್ಪ್ ಇಂದ ನೀವು ಯೂಸ್ ಸೈನ್
ಅಂದ್ರೆ ಇದು ಗ್ರೇಟರ್ ಸೈನ್, ಇದು ಸ್ಮಾಲರ್ ಸೈನ್. ಇಲ್ಲೇನ್ ಹೇಳಿದ್ದಾರೆ, ಕೆಳಗಡೆ ಹೋಲ್ ನಂಬರ್ಸ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಗ್ರೇಟರ್ ಯಾವ್ದು ಸ್ಮಾಲರ್ ಯಾವ್ದು ಹೇಳ್ಬೇಕು ವಿತ್ ದ ಹೆಲ್ಪ್ ಆಫ್ ನಂಬರ್ ಲೈನ್. ಗ್ರೇಟರ್ ಇದ್ರೆ ಈ ಸೈನ್, ಸ್ಮಾಲರ್ ಇದ್ರೆ ಇದು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಫಸ್ಟ್ ಎ ತಗೊಳ್ಳಿ. ಎ ಫಸ್ಟ್ ಏನ್ ಕೊಟ್ಟಿದ್ದಾರೆ, 53. ಇದ್ರದ್ದು ನಂಬರ್ ಲೈನ್ ಡ್ರಾ ಮಾಡಿ. ನಂಬರ್ ಲೈನ್ ಡ್ರಾ ಮಾಡ್ತೀರಿ. ಯಾವ್ದು ನಂಬರ್ ಮೊದಲು ಬರುತ್ತೆ ಮತ್ತೆ ಯಾವ ನಂಬರ್ ನೆಕ್ಸ್ಟ್ ಬರ್ತೈತೆ ಹೇಳಿ. ಅಂದ್ರೆ ಇಲ್ಲಿ 530 ಅನ್ನೋದು 503 ಅನ್ನೋದು ಫಸ್ಟ್ ಬರೋ ನಂಬರ್. ನೆಕ್ಸ್ಟ್ ಬರೋದು 530, ಅಂದ್ರೆ 530 ಅನ್ನೋದು ಫುಲ್ ಲಾರ್ಜ್ ನಂಬರ್ ಐತಿ. 530 ಅನ್ನೋದು ಫುಲ್ ಲಾರ್ಜ್ ನಂಬರ್ ಐತಿ. 53 ಅನ್ನೋದು ಸ್ಮಾಲ್ ನಂಬರ್ ಐತಿ. ಅದಕ್ಕಾಗಿ ಇದು ಸ್ಮಾಲ್ ಆಯ್ತು, ಇದು ಲಾರ್ಜ್ ಆಯ್ತು. ಇವೆರಡತ್ರ ಮಧ್ಯೆ ನೀವು ಹಾಗಾದ್ರೆ ಸ್ಮಾಲರ್ ಯಾವ್ದು ಲಾರ್ಜರ್ ಯಾವ್ದು ಅವರು ಯಾವ ತರ ಕೊಟ್ಟಿದ್ದಾರೆ ಹಾಗೆ ನೋಟ್ ಮಾಡ್ಕೊಳ್ಳಿ. 30 ಮತ್ತೆ 503. 503. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಏನ್ ಮಾಡ್ತೀರಂದ್ರೆ ಇದು ಗ್ರೇಟರ್, ಇದು ಸ್ಮಾಲರ್ ದೆನ್. ನೀವು ಫಸ್ಟ್ ನಂಬರ್ ನ ನೋಡ್ತೀರಿ. ಫಸ್ಟ್ ನಂಬರ್ ನೆಕ್ಸ್ಟ್ ಇರೋ ನಂಬರಿಗೆ, ಇಲ್ಲಿರೋ ನಂಬರಿಗೆ ಸ್ಮಾಲರ್ ಇದ್ರೆ ಇದು ಸೈನ್ ತಗೋತೀರಿ, ಗ್ರೇಟರ್ ಇದ್ರೆ ಈ ಸೈನ್ ತಗೋತೀರಿ. ಇದು ಲಾರ್ಜ್ ಇದೆ ಅಲ್ವಾ ನಂಬರ್, ಇದ್ರ ಈ ನಂಬರಿಗೆ ಕಂಪೇರ್ ಮಾಡಿದ್ರೆ ಇದು ಲಾರ್ಜ್ ಇದೆ ಅಲ್ವಾ. ಇದು 503 ಐತಿ, ಇದು 530 ಐತಿ. ಹಾಗಾದ್ರೆ ಇದು ಲಾರ್ಜ್ ನಂಬರ್ ಇದ್ರೆ ಏನ್ ಮಾಡ್ತೀರಿ, ಗ್ರೇಟರ್ ದೆನ್. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ 530 is the greater than this number, or 503 is lesser than 30. 530 ಅಂತ ಬರಿಬೇಕು. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕು, ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ಆದ್ಮೇಲೆ ಈ ಎ ಅಂತ ಬರ್ಕೊಂಡು ಬರುದು, ಇಲ್ಲಿ ನಂಬರ್ ಲೈನ್ ಹಾಕಿ ಈ ತರ ಬಾಕ್ಸ್ ಹಾಕ್ಬೇಕು. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ ಹೇಳಿ, 503 is the lesser than. ಯಾವ ತರ ಆದ್ರೂ ಬರಿಬಹುದು. 503 is lesser than 530, or 530 is greater than 503. or ಈ ತರ, ಅಥವಾ ಈ ತರಾನು ಬರಿಬಹುದು. 503 is smaller than 530. ಅರ್ಥ ಆಯ್ತಾ? 503 is smaller than 530. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಬಿ. ಮತ್ತೆ ನಂಬರ್ ಲೈನ್ ಡ್ರಾ ಮಾಡಿ. 307 ಮುಂಚೆ ಬರೋ ನಂಬರ್, 370 ನೆಕ್ಸ್ಟ್ ಬರುತ್ತೆ. ಹಾಗಾದ್ರೆ ಇಲ್ಲಿ 370 ಗ್ರೇಟರ್ ಆಯ್ತು. ಗ್ರೇಟರ್ ಅಂದ್ರೆ ಈ ಸೈನ್ ತಗೋಬೇಕು. 370 ಗ್ರೇಟರ್ ಆಯ್ತು, ದೆನ್ 307. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. 370 is greater than 307. ಬರೀರಿ. 370 is greater than 307. 370 is greater than 307. ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡ್ರ?
or 307 is smaller than 330 ಅಂತಾನು ಬರಿಬಹುದು. 307 is smaller than. ನೀವೇನ್ ಮಾಡ್ಬೇಕು, ವಿಡಿಯೋ ಪಾಸ್ ಮಾಡ್ಬೇಕು. ವಿಡಿಯೋ ಪಾಸ್ ಮಾಡಿ ನಾನು ಬರ್ಸಿರೋದನ್ನ ನೋಟ್ ಮಾಡ್ಕೋಬೇಕು, ಮತ್ತೆ ವಿಡಿಯೋ ಆನ್ ಮಾಡ್ಬೇಕು ಕ್ಲಾಸ್ ಕೇಳುವಾಗ. ಈ ತರ ಮಾಡ್ಬೇಕು. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋದನ್ನ ಮೊದ್ಲು ನೀಟಾಗಿ ಕೂತು ಕೇಳಬೇಕು. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ವಿಡಿಯೋ ಪಾಸ್ ಮಾಡ್ಬೇಕು. ಎಲ್ರು ಫೋನ್ ಯೂಸ್ ಮಾಡ್ತಿರ್ತೀರಾ, ವಿಡಿಯೋ ಪಾಸ್ ಮಾಡೋದು ಬರತ್ತೆ. ವಿಡಿಯೋ ಪಾಸ್ ಮಾಡ್ಬೇಕು. ವಿಡಿಯೋ ಪಾಸ್ ಮಾಡಿದಾದ್ಮೇಲೆ ಕ್ಲಾಸ್ ಹೇಳಿರೋದನ್ನ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋ ಆನ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಏನ್ ಹೇಳ್ತಿದ್ದೇನೆ ಅದು ಕೇಳಬೇಕು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಸಿ ತಗೊಳ್ಳಿ. ಏನ್ ಕೊಟ್ಟಿದ್ದಾರೆ? 98,765 ಮತ್ತೆ 56,789 ಅಂತ ಕೊಟ್ಟಿದ್ದಾರೆ. ಇದ್ರದ್ದು ನೀವು ಏನ್ ಮಾಡ್ಬೇಕು, ನಂಬರ್ ಲೈನ್ ಡ್ರಾ ಮಾಡ್ಬೇಕು. ಇಲ್ಲಿ 98 ಇದೆ, ಇಲ್ಲಿ 56 ಐತಿ. 98,000 ಇರೋದು ಲಾರ್ಜ್ ಐತಿ, ಇಲ್ಲ 98 ಲಾರ್ಜ್ ಆಗತ್ತೆ, ಇಲ್ಲ 56 ಲಾರ್ಜ್ ಆಗತ್ತೆ. 98 ಹೌದು. 98 ಅನ್ನೋದು ಲಾರ್ಜ್ ನಂಬರ್. ಅದು ಲಾರ್ಜ್ ಆದ್ರೆ 98,765 ಅದು ನೆಕ್ಸ್ಟ್ ಬಂತು, ಇದು ಮುಂಚೆ ಬಂತು. ಮೊದಲು ಇದು ಫಸ್ಟ್, ಇದು ನೆಕ್ಸ್ಟ್. ಹಾಗಾದ್ರೆ 98,765 ಈಸ್ ಗ್ರೇಟರ್ ದೆನ್ 56,789. ಹೌದು. ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ. ಹಾಗಾದ್ರೆ ಹೇಳಿ, 98,765 ಈಸ್ ಗ್ರೇಟರ್ ದೆನ್ what? Greater than 56,789 or 56,789 is smaller than 98,765. ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ. ಓಕೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನೆಕ್ಸ್ಟ್ ಏನಿದೆ? ಡಿ. ನೋಟ್ ಮಾಡ್ಕೊಳ್ಳಿ. ಇದು ಡಿ. 1s, 10s, 100, 1000, 10,000, lakh, 10 lakh ಅಂದ್ರೆ 98,30,415. 1,23,001. 1,23,001. ಹಾಗಾದ್ರೆ ಇಲ್ಲಿ ಹೇಳಿ. ಓಕೆ. ಹಾಗಾದ್ರೆ ಇಲ್ಲಿ ಹೇಳಿ. ಇಲ್ಲಿ 1 crore ತನ ಐತಿ. 1 crore ಅಂದ್ರೆ ಫುಲ್ ಲಾರ್ಜ್ ನಂಬರ್ ಆಯ್ತು. ಪ್ಲೇಸ್ ವ್ಯಾಲ್ಯೂ, ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಲ್ಲಿ 1s, 10s, 100, 1000, 10,000, lakh, 10 lakh, crore, 10 crore. ಲಾಸ್ಟ್ 10 crore ತನ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಬಂತು. ಓಕೆ. ಹಾಗಾದ್ರೆ ಇಲ್ಲಿ 1 crore ಕೊಟ್ಟಿದ್ದಾರೆ. 1 crore ಅಂದ್ರೆ ಫುಲ್ ಲಾರ್ಜ್ ನಂಬರ್ ಆಯ್ತು. ಎಷ್ಟು? ಫುಲ್ ಲಾರ್ಜ್ ನಂಬರ್ ಆಯ್ತು 1 crore ಅಂದ್ರೆ. ಇಲ್ಲಿ 98 lakh ಅದೇ ಅಂದ್ರೆ 1 crore ಗಿಂತ ಸ್ವಲ್ಪ ಕಮ್ಮಿ ಆಯ್ತು. ಹೌದು. 98,30,415. ಇಲ್ಲಿ 1 lakh
23001. ಹೌದು. ಓಕೆ, ಈ ತರ ನೋಟ್ ಮಾಡ್ಕೊಳ್ಳಿ. ನಂಬರ್ ಲೈನ್ ಅಲ್ಲಿ ಫಸ್ಟ್ ಇದು ಬಂತು, ನೆಕ್ಸ್ಟ್ ಇದು. ಹಾಗಾದ್ರೆ ಇದು ಸ್ಮಾಲ್ ಐತಿ, ಇದು ಗ್ರೇಟರ್ ಐತಿ. ಹಾಗಾದ್ರೆ ನಾವು ನಂಬರ್ ಲೈನ್ ಮೇಲೆ ನೋಡಿ ಹೇಳಿದ್ರೆ ಯಾವುದು ಸ್ಮಾಲ್ ಆಗತ್ತೆ? ಈಸ್ ಗ್ರೇಟರ್ ದೆನ್ ಬೇಕಂದ್ರೆ ಇಲ್ಲಿ ಗ್ರೇಟರ್ ನಂಬರ್ ಬರಿಬೇಕು. 1,23,001 is greater than 98,30,415.